ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬ. ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಈವ್ನಿಂಗ್ ಮಾಡ್ತಾ ಇದ್ದೀನಿ ಬಿಕಾಸ್ ಬೆಳಗ್ಗೆ ನನ್ನ ಮಗ ತುಂಬಾ ಹಠ ಮಾಡ್ತಾ ಇದ್ದ, ಆಚೆಗಡೆ ಹೋಗಬೇಕು, ರೌಂಡ್ ಹಾಕಬೇಕು ಗಾಡೀಲಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವನನ್ನು ಚೆನ್ನಾಗಿ ಹೊರಗಡೆ ಎಲ್ಲ ಓಡಾಡಿಸ್ಕೊಂಡು ಕರ್ಕೊಂಡು ಬಂದು ಹಬ್ಬ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೋಗುತ್ತೆ ಅಂದ್ಬಿಟ್ಟು ತಿಂಡಿ ಎಲ್ಲ ಮಾಡಿ ಮಧ್ಯಾಹ್ನ ಎಲ್ಲ ಒಬ್ಬಟ್ಟಿನ ಸಾಂಬಾರು ಅದನ್ನೆಲ್ಲ ರೆಡಿ ಮಾಡಿ ಅದಾದಮೇಲೆ ಈವ್ನಿಂಗ್ ಒಳ್ಳೆ ಟೈಮ್ ಯಾವುದಿದೆ ಅದನ್ನು ನೋಡಿಕೊಂಡು ಪೂಜೆ ಮಾಡಿದ್ದೀನಿ. ಸೊ ಹೊಸ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಯಾವ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅನ್ನೋದು ತೋರಿಸ್ತೀನಿ. ಫ್ರೆಂಡ್ಸ್, ಇದು ಹೊಸ ಸೀರೆ, ಮೈಸೂರು ಸಿಲ್ಕ್ ಸ್ಯಾರಿ. ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿರೋದು ಮಲ್ಲೇಶ್ವರಂನಲ್ಲಿ. ಇದು ನಾನು ಸೆಕೆಂಡ್ ಟೈಮ್ ಮಹಾಲಕ್ಷ್ಮಿ ವ್ರತ ಮಾಡಬೇಕಾದ್ರೆ, ಅಂದರೆ ವರಮಹಾಲಕ್ಷ್ಮಿ ವ್ರತ ಮಾಡಬೇಕಾದ್ರೆ ಆವಾಗ ಒಂದು ತುಂಬ ಸ್ಯಾರೀಸ್ ತೊಗೊಂಡಿದ್ದೆ. ಅದರಲ್ಲಿ ಈ ಸ್ಯಾರಿ ನಾನು ಉಟ್ಟೇ ಇರಲಿಲ್ಲ. ನಾನು ತೊಗೋಬೇಕಾದ್ರೆ ತೊಗೊಂಡ್ಬಿಟ್ಟೆ. ಅದಾದಮೇಲೆ ಈ ಸ್ಯಾರಿ ನೋಡಿದಾಗೆಲ್ಲ ಇದು ಬ್ಲೂ ಇದೆಯಲ್ಲ, ನನಗೆ ಅದು ಮೇ ಬಿ ಬ್ಲ್ಯಾಕ್ ಕಾಣಿಸ್ತೀನಿ, ಡಲ್ ಕಾಣಿಸ್ತೀನಿ, ತೊಗೊಂಬಾರ್ದಾಯಿತು ಅಂತ ತುಂಬ ರಿಗ್ರೆಟ್ ಮಾಡ್ತಾಯಿದ್ದೆ. ಬಟ್ ಉಟ್ಕೊಂಡಾದ್ಮೇಲೆ ತುಂಬ ಸಕ್ಕದಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಅದಾದಮೇಲೆ ದೇವ್ರ ಪೂಜೆ ಮಾಡಿದ್ವಿ. ಈವ್ನಿಂಗೆಲ್ಲ ಸಿಂಪಲಾಗಿ ಮಾಡಿದ್ದು ಅಷ್ಟೇ, ಏನು ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಚಿಕ್ಕ ಮಗುನ ಇಟ್ಕೊಂಡು ಮಾಡೋದು ತುಂಬ ಕಷ್ಟ. ಅದು ನನ್ನ ಮಗ ಮೊದಲೇ ತೀಟೆ. ಸಿಂಪಲಾಗಿ ಒಬ್ಬಟ್ಟು ಎಲ್ಲ ಮನೇಲಿ ಮಾಡಿದೆ, ಒಬ್ಬಟ್ಟು ಸಾಗು ಎಲ್ಲ. ಮತ್ತು ಹಾಗೆ ಯುಗಾದಿ ಹಬ್ಬದ ಸ್ಪೆಷಲ್ಲು ಬೇವು ಬೆಲ್ಲ ತಿನ್ನೋದು. ಸೊ ಅದನ್ನು ಕೂಡ ಎಲ್ಲ ಆಯಿತು. ಹಾಗೆ ನಮ್ಮಮ್ಮನೂ ಅವರು ಯುಗಾದಿ ಹಬ್ಬದ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಿದ್ದು ದೇವ್ರ ಮನೆಯಲ್ಲಿ ಫೋಟೋ ತೆಗೆದು ಕಳಿಸಿದ್ರು, ನಂದು ಪೂಜೆ ಎಲ್ಲ ಆಗಿದೆ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಅವ್ರ ಮನೆ ದೇವ್ರ ಮನೆ ತುಂಬ ದೊಡ್ಡದು, ತುಂಬ ಸ್ಪೇಷಿಯಸ್ ಆಗೆಲ್ಲ ಇಡ್ಬೋದು, ಎಲ್ಲ ಚೆನ್ನಾಗಿ ಮಾಡಿದರು ಹಬ್ಬನ ಅಂತ ಹೇಳ್ಬೋದು. ಅವರು ಒಬ್ಬಟ್ಟು ಎಲ್ಲ ಮಾಡಿದರು. ಹಾಗೆ ಸ್ಯಾರಿ ಉಟ್ಕೊಂಡಿದ್ವಲ್ಲ, ಎಲ್ಲ ಫೋಟೋಸ್ ತೊಗೊಳ್ಳೋಣ ಫ್ಯಾಮಿಲಿದು ಎಲ್ಲ ಅಂದ್ಬಿಟ್ಟು ನಾನು ಚಾರ್ವಿಕ್ನಂತೂ ಇಟ್ಕೊಂಡು ಫೋಟೋಸ್ ತೆಗಿಯೋ ಅಷ್ಟರಲ್ಲಿ ಸಾಕಾಗೋಯ್ತು. ಅವನಷ್ಟು ನಿಂತ್ಕೊಳ್ಳೋದಿಲ್ಲ ಅಂತಾನೆ ಒಂದು ಕಡೆಗೆ ನಿಂತ್ಕೊತಾನೆ ಇರಲಿಲ್ಲ, ಒಂದು ಕಡೆ ಫೋಟೋಗೆ ಆ ಥರ ಮಾಡ್ತಿದ್ದ. ನಮ್ಮ ಮನೆಯವರು ಅಷ್ಟೇ, ಅವರು ತುಂಬ ಶೈ, ಫೋಟೋಗೆ ಬರ್ತಾ ಇರಲಿಲ್ಲ. ಸೊ 2026ನಲ್ಲಿ ಈ ರೀತಿ ಆಯಿತು ನಮ್ಮ ಯುಗಾದಿ ಹಬ್ಬ.